ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಅವನ್ ಬಾಕ್ಸ್ ಆ್ಯಕ್ಚುಲಿ. ಇದರಲ್ಲಿ ಒಂದು ಹೋಲ್ ಇರೋದ್ರಿಂದ ನಾನು ಇದನ್ನು ಮೊಟ್ಟೆ ಸ್ಟೋರ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗಾಳಿ ಇರಲಿ ಅಂತ. ಎಗ್ ಬುರ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಎಗ್ಸ್ ಯೂಸ್ ಮಾಡಿಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮೊಟ್ಟೆ ತಿನ್ನೋದು ಇಷ್ಟನೇ, ಅದರಿಂದ ಇರೋ ಉಪಯೋಗಗಳಂತೂ ತುಂಬಾ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅದ್ರ ಜೊತೆಗೆ ಕೆಲವ್ರಿಗೆ ಮೊಟ್ಟೆ ತಿನ್ನೋದ್ರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮೊಟ್ಟೆಯನ್ನು ಬಳಸಿ ಅಂತ ಹೇಳ್ತೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಾನಿಲ್ಲಿ ಯಾವುದೇ ಥರದ್ದು ಸೊಪ್ಪುಗಳನ್ನ ಯೂಸ್ ಮಾಡ್ತಾ ಇಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಅಷ್ಟೇ ಯೂಸ್ ಮಾಡ್ತಾ ಇರೋದು. ಸಿಂಪಲ್ಲಾಗಿ ನಮಗೆ ಹೇಗೆ ಬೇಕೋ ಹಾಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ನಾವೆಲ್ಲರೂ ಮೊಟ್ಟೆ ಪ್ರಿಯರು ಅಂತ ಹೇಳ್ಬೋದು. ಮೊಟ್ಟೆ ಒಂದು ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಎಗ್ಗಲ್ಲಿ ಆಮ್ಲೆಟ್, ಅದ್ರ ಜೊತೆಗೆ ಸ್ಯಾಂಡ್ವಿಚ್, ಈ ಥರ ಮೊಟ್ಟೆ ಬುರ್ಜಿ, ಅಥವಾ ಮೊಟ್ಟೆ ಇದ್ದರೆ ಮೊಟ್ಟೆ ಸಾಂಬಾರು, ಮೊಟ್ಟೆ ಮಸಾಲ, ಅಥವಾ ಮೊಟ್ಟೆ ಪಲಾವ್, ಮೊಟ್ಟೆ ಫ್ರೈಡ್ ರೈಸ್. ಸೊ ಈ ಥರ ವೆರೈಟೀಸ್ ಆಫ್ ಥಿಂಗ್ಸ್ನ ಮಾಡ್ಬೋದು. ನಾನು ಈರುಳ್ಳಿ ಬಂದಮೇಲೆ ಸ್ವಲ್ಪ ಮೊಟ್ಟೆನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಅಷ್ಟೇ. ಸೊ ದಿಸ್ ವಾಸ್ ಆರ್ ಎಗ್ ಬುರ್ಜಿ. ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ಲು ನನ್ನ ತಂಗಿ. ಸೊ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಚಪಾತಿ ಲಟ್ಟಿಸ್ಕೊಂಡು ಅದನ್ನು ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ನಾವು ಯೂಶ್ವಲಿ ಮೊಟ್ಟೆ ಐಟಮ್ಸ್ ಏನೇ ಮಾಡಿದ್ರೂ ಬೆಳಿಗ್ಗೆನೇ ಮಾಡ್ಕೊಂಡು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಸಂಜೆ ಹೊತ್ತು ತಿಂದರೆ ಅದು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ನನಗೂ ಕೂಡ ಅದು ತುಂಬ ಸತಿ ಅನಿಸಿದೆ. ಹಾಗಾಗಿ ನಾವು ಬೆಳಗ್ಗೆನೇ ಮಾಡ್ಕೊತೀವಿ ಮೊಟ್ಟೆ ಫ್ರೈ ಏನೇ ಮಾಡೋದಿದ್ರು ಅಥವಾ ಏನೇ ಮೊಟ್ಟೆ ಐಟಮ್ಸ್ ಮಾಡೋದಿದ್ರು. ಸೊ ಮೊಟ್ಟೆ ಎಲ್ಲ ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ವಾಸ್ ಆರ್ ಎಗ್ ಬುರ್ಜಿ. ಅದಾದಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಜ್ಯೂಸ್ ಮಾಡ್ಕೊತಾ ಇದ್ದೆ. ಯಾಕಂತಂದರೆ ಸ್ವಲ್ಪ ಫೈಬರ್ ಅಂಶ ಇರಬೇಕು ಅಂತ ಹೇಳಿ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿ ಜ್ಯೂಸ್ ಮಾಡ್ಕೊಂಡು, ಇದಕ್ಕೆ ಬೇಕಂದರೆ ಲೆಮನ್ ಆ್ಯಡ್ ಮಾಡ್ಕೋಬೋದು, ಸಾಲ್ಟ್ ಆ್ಯಡ್ ಮಾಡ್ಕೋಬೋದು, ಪುದೀನ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಯಾವ ಫ್ರೂಟ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಕ್ಯಾರೆಟ್ ಬೀಟ್ರೂಟ್ ಸಾಕು ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಬ್ರೇಕ್ಫಾಸ್ಟಾಗಿ ತೊಗೊಂಡೆ. ಜೊತೆಗೆ ಬಾಕ್ಸ್ಗೆ ಮೊಟ್ಟೆ ಬುರ್ಜಿ ತೊಗೊಂಡು ಹೋದೆ. ಸೊ ದಿಸ್ ವಾಸ್ ಆರ್ ಬ್ರೇಕ್ಫಾಸ್ಟ್.